ಸೊ ನಮಸ್ಕಾರ ಅವರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಒಂದು ವರ್ಷ ಆದಮೇಲೆ ಇವತ್ತು ಫಸ್ಟ್ನೇ ವಿಡಿಯೋ ನೋಡ್ಬೋದು ಗೈಸ್. ದೇವರು ಒಂದು ಕೈ ಮುಕ್ಕೊಡೋಣ. ಇವತ್ತು ಏನು ರಿವ್ಯೂ ಮಾಡ್ತೀನಿ ಅಂತ ತೋರಿಸಿದ್ರೆ ಗೈಸ್ ನೀವೇ ಸಾಕಾಗ್ಬಿಡ್ತೀರ. ಆದರೆ ಇದೇ ಬ್ರ್ಯಾಂಡು ಗೈಸ್, ತೋರಿಸ್ತೀನಿ ಅಲ್ಲಿಗೋಗಿ. ಬರ್ರಿ ಗೈಸ್ ಹೋಗೋಣ ಇವಾಗ. ಗೈಸ್ 1 ಇಯರ್ ಆದಮೇಲೆ ಕಮ್ ಬ್ಯಾಕ್ ಮಾಡೋಕ್ಕೆ ಏನೋ ಒಂಥರ ಖುಷಿ ಐತೆ ಅಂದ್ಕೊಳ್ರಿ. ಫುಲ್ಲು ಎಕ್ಸೈಟ್ಮೆಂಟ್ ಇದ್ದೀನಿ. ಮಿನಿ ಆನೆ ಇದ್ದಂಗೆ ಗೈಸ್. ಫುಲ್ ಖುಷಿಯಾಗ್ಬಿಟ್ಟಿದ್ದೀನಿ. ಫುಲ್ ಇವತ್ತು ನೈಸ್ ರೋಡು ಡ್ರೈವಿಂಗ್. ಸೆಂಟ್ರ್ ಆಯ್ತಾ ಇದ್ದೀವಿ. ವಾಷಿಂಗಲ್ಲಿ ಐತೆ ಗಾಡಿ. ವಾಶ್ ಆಯ್ತೈತೆ ನೋಡೋದು ಗಾಡಿ. ಇನ್ನಲ್ಲಿ ಸ್ಟಾರ್ಟ್ ಮಾಡೋಣ ಗೈಸ್. ಇದು ನೋಡುವುದು ಮಿನಿ ಆನೆ ಅಂದ್ಕೊಳ್ರಿ ಗೈಸ್. ಪವರ್ಗೆ ಹಿಡಿಯೋಕೆ ಐತಲ್ಲ ತಾಕತ್ತು. ಯಪ್ಪ, ಸುಮ್ಮನೆ ಒಂದು ಎಕ್ಸಿಲೇಟ್ರ್ ಕೊಟ್ಟ ಅಂದರೆ ನೋಡ್ರಿ ಗೈಸ್. ಆದರೂ ಫೀಲೇ ಬೇರೆ ಗೈಸ್ ಅಂದ್ಕೊಳ್ರಿ. ಫಸ್ಟ್ ಟೈಮ್ ಇನೋವಾ ಕ್ರಿಸ್ಟಾ ಓಡಿಸ್ತಾ ಇರೋದು. ಸೈಕಾಗೈತೆ ಅಂದ್ಕೊಳ್ರಿ. ಬರೀ 80ರಲ್ಲಿ 100ರಲ್ಲಿ ಹೋಗೋ ಫೀಲ್ ಗೊತ್ತೈತೆ. ಈಗ ನೆಕ್ಸ್ಟ್ ಸ್ಟಾಪ್ ಗೈಸ್ ಡೀಸೆಲ್ ಹಾಕಿಸ್ಬೇಕು. ಫುಲ್ಲು ಖಾಲಿ ಆಗಿಬಿಡೈತೆ ನೋಡ್ಬೋದು. ಡೀಸೆಲ್ಗೆ ಸ್ಟಾಪ್ ಕೊಡ್ತೀನಿ ಗೈಸ್, ತೋರಿಸ್ತೀನಿ ಫುಲ್ಲು ಗಾಡಿ ಇವಾಗ. ಮೂರ್ತಿ ಚಿಕ್ಕದಾದ ರೊಕ್ಕಿರ್ತಿದ್ದಾಳೆ ನೋಡ್ಬೋದು. ಯಾವ ಥರ DRL ಐತೆ ಫುಲ್ಲು ಸೈಕಾಗೈತಾನೆ. ಇದೇನು ಹೇಳ್ರು, ಒಳಗಳೆಲ್ಲಕ್ಕೂ 1 ಲಾಕು. ಆಯಿತು ನೋಡಿ. ಅಂದರೆ ಕೀ ಹಿಂಗೆ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು ನೋಡೋದು. ನೋಡ್ರಿ ಇನೋವಾ ಅಂತ ಗೊತ್ತಾ. ಸ್ಟಾರ್ಟ್ ಮಾತ್ರ ಗೈಸ್ ಸಾಕಾಗೈತೆ ಅಂದ್ಕೊಡ್ರಿ. ಸಿಗೋಣ ಮುಂದೆ ಹೋಯ್ತಾ ಗೈಸ್. ನೋಡ್ರಿ ಒಂದೇ ಸ್ಟೆಚ್ಚು ಫುಲ್ಲು ಅಂದ್ಕೊಳ್ರಿ. ನೋಡ್ಬೋದು 40 ಗೈಸ್. ಏನು ಹೇಳ್ರಿ, ಸಖತ್ ಅಂದ್ಕೊಳ್ರಿ. ಅಪ್ಪ, ಈ ಥರ ಆನೆನ ಮೇಂಟೈನ್ ಮಾಡೋದಕ್ಕೆ ತಾಕತ್ತಿರಬೇಕು ಅಂದ್ಕೊಳ್ರಿ. ಹೋಗೋದೇ ಗೊತ್ತಾಗಲ್ಲ ಗೈಸ್ ಅಂದ್ಕೊಳ್ರಿ. ನೋಡ್ರಿ ಫುಲ್ಲು ಸ್ಮೂತ್ ಅಂದರೆ ಹೇಳೋಕ್ಕೆ ಆಗಲ್ಲ. ಬೆಣ್ಣೆ ಥರ ಅಂದ್ಕೊಳ್ರಿ ಸ್ಮೂತು. ಅಪ್ಪ ನೋಡ್ರಿ ಎಷ್ಟಲ್ಲಿ ಹೋಯ್ತಾ ಇದ್ದೀನಿ ಅಂತ ಗೊತ್ತೇ ಆಗಲ್ಲ ಒಂದು ಚೂರು. ಇಷ್ಟಲ್ಲಿ ಐತೆ ಗಾಡಿ, ಹೋಯ್ತೈತೆ ಹಿಂಗೆ ಅಂತ. ನಾವು ಅಂದರೆ ಏನು ಅಂದ್ಕೊಂಡಿದೆ, ಆದರೂ ಫಸ್ಟ್ ಟೈಮ್ ಏನು ಹೇಳ್ರಿ ಗೈಸ್, ಸೈಕ್ ಅಂದ್ಕೊಳ್ರಿ ಫುಲ್ಲು. ಸಾಂಗ್ ಅಂತೂ ಕೇಳೋಕ್ಕೆ ಹೋಗ್ಬಿಡ್ರಿ. ಸಾಂಗ್ ಹಾಕ್ತೀನಿ ನೋಡ್ಕೊಳ್ರಿ ಹಂಗೆ. ಅದು ಗೈಸ್ ಫುಲ್ ಕೊಟ್ಬಿಟ್ರಂತೂ ಕಿವಿ ಬ್ಲಾಸ್ಟ್ ಅಂದ್ಕೊಳ್ರಿ. ಈಗ ಕರೆಕ್ಟಾಗಿ 44ಅಲ್ಲಿ ಐತೆ. ಬೇಸ್ ಮಾತ್ರ ಬೆಂಕಿ. ಅದಕ್ಕೆ ಹೇಳೋದು ಬ್ರ್ಯಾಂಡ್ ಈಸ್ ಬ್ರ್ಯಾಂಡ್ ಅಂತ. ಆಮೇಲೆ ಗೈಸ್ ನೋಡ್ಬೋದು, ಇದು ಬಟನ್ ಆಯ್ತಲ್ಲ, ಅಲ್ಲಿ ಯಾವ್ದಾದ್ರು ಮೊಬೈಲ್ ಮೆಸೇಜು ಸೆಟ್ಟಿಂಗು ಎಷ್ಟು ಓಡ್ತದೆ ಪೆಟ್ರೋಲ್ ಡೀಸೆಲಲ್ಲಿ ಅಂತ ಎಲ್ಲ. ಆದರೂ ಗೈಸ್ ಪವರ್ ಮೂಡ್ಗೆ ಹಾಕ್ಬಿಟ್ರಂತೂ. ಇಲ್ಲಿ ಬಟನ್ ಐತೆ ನೋಡ್ಬೋದು, ಪವರ್ ಮೋಡು. ಈಗ ಈಕೋ ಮೋಡಲ್ಲಿ ಐತೆ ನೋಡ್ರಿ. ಈಕೋ ಮೋಡಲ್ಲಿ ಪವರ್ ಮೂಡ್ಗೆ ಹಾಕೋಬಿಟ್ರಂತೂ ನಮಗೆಲ್ಲ ಹಿಡಿಯೋಕ್ಕಾಗಲ್ಲ. ನಾವೆಲ್ಲ ಚಿಕ್ಕ ಗಾಡಿ, ಸಿಡನ್ ಗಾಡಿಗಳೆಲ್ಲ ಓಡಿಸ್ತೀವಲ್ಲ, ನಾನೇನು ಹಿಡಿಯೋಕ್ಕಾಗಲ್ಲ ಗೈಸ್. ಈಕೋ ಮೋಡಲ್ಲೇ ಹಿಡಿಯೋಕ್ಕಾಯ್ತಾ ಇಲ್ಲ. ಇನ್ನು ಪವರ್ ಮೂಡ್ಗೆ ಹಾಕೋಬಿಟ್ರೆ ಅಷ್ಟೇ ಕತೆ. ಅದು ನಮ್ಮ ಕೈಲಂದ್ರೆ ಸಿಕ್ಬಿಟ್ರೆ ಪವರ್ ಮೋಡಲ್ಲಿ ಬೆಂಕಿ ಅಂದ್ಕೊಳ್ರಿ. ಇನ್ನು
ಆದರೂ ಗೈಸ್ ಏನೇಂದ್ರು ಲಾಂಗ್ ಡ್ರೈವ್ ಮಾತ್ರ ನೋಡ್ರಿ ಇಷ್ಟೇ, ಎಲ್ಲ ಆ ಕಡೆ ಪಕ್ಕಡೆ ಎಲ್ಲ ಇರೋರೆಲ್ಲ ಈ ಕಡೆ ರಿಯಾಕ್ಷನು. ಗೈಸ್ ಇದು ಓಡ್ಸೋಕ್ಕಂತೂ ಪೇಷನ್ಸು ಭಾಳ ಇರ್ಬೇಕು ಗೈಸ್. ನಮ್ಮ ಕೈಲೆಲ್ಲ ಸಿಕ್ಬಿಟ್ರೆ 2 ದಿವಸಕ್ಕೆ ಮುಗೀತು ಅಂದ್ಕೊಳ್ರಿ. ಎರಡ್ರ ಮೇಲೆ ಸೈಕಾಗಿ ಎಳೀತದೆ RPM. ನೋಡ್ರಿ ಗೈಸ್ ಇವಾಗ 2 ಹೋಯ್ತಾ ನೋಡ್ರಿ, ಆಮೇಲೆ ಹೆಂಗೆ ಹೋಯ್ತದೆ ಫುಲ್ಲು. ಏನಂದರೆ ಎಳೆಯೋದೇ ಗೊತ್ತಾಗಲ್ಲ ಅಂದ್ಕೊಳ್ರಿ, ಯಾವ ಥರ ಹೊಡಿತದೆ. ಇದೇ ಗೈಸ್ ಇದರಲ್ಲಿ ಇನೋವಾದಲ್ಲಿ ಫೀಚರ್ ಅಂದರೆ ಇದು ಟೈಮಿಂಗು, AC, ಪವರ್ ಮೋಡು, ಈ ಕಡೆ ಬಂದರೆ ಇನ್ಫಾರ್ಮೇಷನ್ ಸಿಸ್ಟಮು, ಇದು ಬಂದರೆ ಕಂಟ್ರೋಲ್ಸ್ ಕೊಡೋ ಗೈಸ್. ಆಮೇಲೆ ಇದು ಪ್ಲೇಸ್ ಪಾಯಿಂಟ್ ಏನಂದರೆ ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟವ್ರೆ. ಬೇರೆ ಅದಕ್ಕೆ ನಾರ್ಮಲ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಮಿಡ್ ವರ್ಷನ್ ಇರ್ಬೇಕು ಗೈಸ್. ಜೆಡ್ ಅಂತ ಬಂದರೆ ಫುಲ್ಲು ಅದಕ್ಕೆ ಸೀಟ್ ಅಡ್ಜಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಇರ್ತದೆ. ಇದೊಂದು ಸೀಟ್ ಅಡ್ಜಸ್ಟ್ ಒಂದೇ ಎಲೆಕ್ಟ್ರಾನಿಕ್ ಇಲ್ಲ. ಆದರೂ ಏನೇ ಇರಲ್ರಿ ಗೈಸ್, ನೋಡ್ಬೋದು ಈ ಕಡೆ ಒಂದು ಮಿರರ್ ಫೋಲ್ಡಿಂಗು, ಲಾಕು ನಾರ್ಮಲ್ ಹಾಕ್ಬಿಟ್ಟವ್ರೆ. ವುಡ್ ಫಿನಿಶಿಂಗ್ ನೋಡ್ರಿ ಗೈಸ್ ಯಾವ ಥರ ಹಾಕ್ಬಿಟ್ಟವ್ರೆ ಅಂತ. ಇವತ್ತಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಗೈಸ್ ಇನೋವಾಗೆ. ಲೈಟ್ ನೋಡ್ರಿ ಗೈಸ್ ಯಾವ ಥರ ಐತೆ ಅಂತ. ಒಂದು ದಿವಸ ಎಲ್ಲ ಸಾಲಲ್ಲ ಗೈಸ್ ಇದನ್ನು ರಿವ್ಯೂ ಮಾಡ್ತೀವಿ ಅಂದರೆ ಪಕ್ಕ. ಇದು ಹೋಗೋ ಸ್ಪೀಡ್ಗೂ ನಾವಿರೋ ಸ್ಪೀಡ್ಗೂ ನೋಡ್ರಿ ಆನೆ ಕಿವಿ ಇದ್ದಂಗೆ ಅದೇ. ಯಾರು ಈ ಲೋಗೋ ಗೈಸ್ ಕಸ್ ನಂಬಿಕೆ ಲೋಗೋ ಮೇಲೆ. ಸರಿ ಗೈಸ್, ಯಾವುದೋ ಸಿಗ್ತೇನೆ ವಿಡಿಯೋ ಆದರೆ ಮಾಡ್ಕೊತೀನಿ, ಇಲ್ಲಾಂದರೆ ಇಷ್ಟೇ ಎಂಡ್ ಗೈಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.